ಈ ಉಳಿತಾಯ ಯೋಜನೆಯನ್ನು ಕೂಡ ಇವತ್ತು ಏನು ಮಾಡ್ತಿದೆ, ಕೆಲವು ದೇವಸ್ಥಾನಗಳ ಹೆಸರಲ್ಲಿ, ಧಾರ್ಮಿಕ ಕೇಂದ್ರಗಳ ಹೆಸರಲ್ಲಿ ಅದನ್ನೇ ಮೈಕ್ರೋ ಫೈನಾನ್ಸ್ ಮಾಡಿದ್ದಾರೆ. ಬರುವವರು ಗೂಂಡಾಗಳು ಬಂದು ದೌರ್ಜನ್ಯ ಮಾಡ್ತಾರೆ, ಹೆದರಿಕೆ ಹುಟ್ಟಿಸ್ತಾರೆ, ಅವಾಚ್ಯ ಶಬ್ದಗಳಿಂದ ಒಯ್ತಾರೆ, ತೀವ್ರವಾದಂಥ ಕೊಳಕು ಭಾಷೆಯನ್ನು ಉಪಯೋಗಿಸ್ತಾರೆ. ಎಲ್ಲ ಈ ಊರಿನವರೆಲ್ಲ ಬೇರೆ ಬೇರೆ ಊರಿನಿಂದ ಬಂದವರು. ಇದಕ್ಕೆ ನಾವು ಕಂಪ್ಲೇಂಟ್ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೇವೆ, ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿದ್ದೇವೆ. ಅವರಿಗೆ ಯಾವ ವ್ಯಾಪ್ತಿಗೆ ಬರೋದು ಗೊತ್ತಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಹೆಣ್ಣು ಮಗಳನ್ನು ಇದರ ಏಜೆಂಟು ರೇಪ್ ಮಾಡಿ ಕೇಸ್ ದಾಖಲಾಗಿ ಅದು ಪೋಕ್ಸೋ ಕಾಯಿಲೆಯಲ್ಲಿ ಆತ ಒಳಗಿದ್ದಾನೆ. ಸಿಂಧೂರಿ ಬಿ ರೂಪೇಶ್ ಅವರು ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆ ಆದರೂ ಆ ಒಂದು ಸೂಚನೆ ಕೂಡ ಇವತ್ತಿನವರೆಗೆ ಅನುಷ್ಠಾನಕ್ಕೆ ಬರಲಿಲ್ಲ. ಸ್ವಸಹಾಯ ಗುಂಪಿನ ಕಾನೂನೇ ಬೇರೆ, ಸಾಲದ ಗುಂಪಿನ ಕಾನೂನೇ ಬೇರೆ. ಯಾವುದರಲ್ಲೇ ಆಗಲಿ ಮನೆಗೆ ಬರಬಾರದು ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಅವರ ಕಣ್ಣೀರನ್ನು ನೀವು ನೋಡಿದರೆ ಅರ್ಥ ಆಗ್ಬೋದು. ನಡುತ್ತಾರೆ ಬೆಳಿಗ್ಗೆ, ಸ್ವಲ್ಪ ದುಡ್ಡು ಕೊಡಿ, ಇವತ್ತು ಅವ್ರು ಬರ್ತಾರೆ ನಮ್ಮ ಮನೆಗೆ ಅಂತ. ಇವರು ನೋಂದಣಿ ಮಾಡುವಂಥದ್ದು ಈ ಮೈಕ್ರೋ ಫೈನಾನ್ಸ್ ಅವರು ಲೇಬರ್ ಆಫೀಸಲ್ಲಿ ವಾಣಿಜ್ಯ ಮತ್ತು ಸರಕು ನೋಂದಣಿ ಕಾಯ್ದೆ ಉಂಟು, ಅದರ ಅಡಿಯಲ್ಲಿ ಒಂದು ಲೈಸೆನ್ಸ್ ಪಡ್ಕೊಳ್ತಾರೆ ಅಷ್ಟೇ. ಯಾವುದೇ ಲೇವಾದೇವಿ ಲೈಸೆನ್ಸ್ ಇಲ್ಲ ಅವರಿಗೆ ಮೈಕ್ರೋ ಫೈನಾನ್ಸ್ಗಳಿಗೆ. ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸುಮಾರು 7 ಸಂಸ್ಥೆಗಳಿವೆ. ಹೆಸರು ಹೇಳೋದು ಔಚಿತ್ಯ ಆಗೋದಿಲ್ಲ, ಯಾವ ಪತ್ರಿಕೆಯಲ್ಲೂ ಯಾವ ಸಂಸ್ಥೆಯ ಹೆಸರು ಬಂದಿಲ್ಲ. ಆ 7 ಸಂಸ್ಥೆಗಳು ಈ ಜಿಲ್ಲೆಯಲ್ಲಿ ನಿರಂತರವಾಗಿ ಸಾಲವನ್ನು ಕೊಟ್ಟಿದೆ. ಆ ಸಾಲವನ್ನು ಕೊಡುವಾಗ ಏನು ಮಾಡಬೇಕು? ರಿಸರ್ವ್ ಬ್ಯಾಂಕಿನ ಆದೇಶದ ಪ್ರಕಾರ ಅದು ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಗುಂಪುಗಳ ಸಾಲ ಅಲ್ಲ, JLL ಜಾಯಿಂಟ್ ಲಯಬಿಲಿಟಿ ಲೋನ್. ಯಾರಿಗೆ ಸಾಲ ಬೇಕು, ಯಾವ ಉದ್ದೇಶ ಬೇಕು ಅನ್ನೋದನ್ನು ನೋಡೋದಿಲ್ಲ ಅವರು. ಉದಾಹರಣೆಗೆ ಒಂದು ಕಂಪನಿ ಯಾರಾದರೂ ಒಬ್ಬರು ಹೋಗಿ ಸಾಲ ಕೇಳ್ತಾರೆ, ಒಂದು ಮಹಿಳೆ ಕೇಳಿದಾಗ ನೀವು 5 ಜನರನ್ನು ಕರ್ಕೊಂಡು ಬನ್ನಿ ಸಾಲ ಕೊಡ್ತೇವೆ ಅಂತ ಹೇಳ್ತಾರೆ. ಅದು ಹೊಲಿಗೆ ಯಂತ್ರಕ್ಕಲ್ಲ, ಹಸುವನ್ನು ಕೊಂಡುಕೊಳ್ಳೋದಕ್ಕಲ್ಲ, ಮದುವೆ ಮಾಡಿಸೋದಕ್ಕಲ್ಲ, ಯಾವ ಉದ್ದೇಶ ಬೇಕಾಗಿಲ್ಲ ಅವರಿಗೆ. ಸಾಲ ಕೊಡ್ತಾರೆ. 5 ಜನ ಕರ್ಕೊಂಡು ಬಂದರೆ ತಲಾ 20,000ಗೆ ಸಾಲ ಕೊಡ್ತಾರೆ, 1,000ನ ಒಟಾಯಿಸ್ಕೊಳ್ತಾರೆ. ಇನ್ಶೂರೆನ್ಸ್ನ ಪಾಲಿಸಿ ಕೊಡೋದಿಲ್ಲ. ಎಷ್ಟೊಂದು ವ್ಯಾಪಕವಾಗಿ ಈ ಸಂಸ್ಥೆಗಳು ಹಣ ಸಹಾಯದ ಹೆಸರಿನಲ್ಲಿ ಶೋಷಣೆ ಮಾಡಿದ್ರು ಅಂದರೆ ಸುಮಾರು 38%, 40% ಬಡ್ಡಿ ಹಾಕ್ತಾರೆ. ಅವರ ಟಾರ್ಗೆಟ್ ಗ್ರೂಪು ಮಹಿಳೆಯರು ಹೋದಾಗ ಸಾಲ ನೀವು 5 ಜನ ಕರ್ಕೊಂಡು ಬನ್ನಿ, 6 ಜನ ಕರ್ಕೊಂಡು ಬನ್ನಿ, ಗುಂಪು ಮಾಡಿ ಜಾಯಿಂಟ್ ಲಯಬಿಲಿಟಿ ಲೋನ್ ಕೊಡ್ತಾರೆ. ಇಲ್ಲಿ ಒಬ್ಬರು ಸಂತ್ರಸ್ತೆ ಕೂತಿದ್ದಾರೆ. ಆ ಲೋನ್ ಕೊಡುವಾಗ ಒಬ್ಬರು ಕಟ್ಟದಿದ್ದರೆ ಉಳಿದವರು ಸೇರಿ ಕಟ್ಟಬೇಕು. ಕೊಡೋದು 20,000 ಅಂದರೆ 5 ಜನಕ್ಕೆ 1 ಲಕ್ಷ. ಆ 1 ಲಕ್ಷದ ಕಂತನ್ನು ಒಂದು ನಿಗದಿತ ದಿನಕ್ಕೆ ಬರ್ತಾರೆ ಕಲೆಕ್ಷನಿಗೆ. ಬರುವವರು ಗೂಂಡಾಗಳು ಬಂದು ದೌರ್ಜನ್ಯ ಮಾಡ್ತಾರೆ, ಹೆದರಿಕೆ ಹುಟ್ಟಿಸ್ತಾರೆ, ಅವಾಚ್ಯ ಶಬ್ದಗಳಿಂದ ಒಯ್ತಾರೆ, ತೀವ್ರವಾದಂಥ ಕೊಳಕು ಭಾಷೆಯನ್ನು ಉಪಯೋಗಿಸ್ತಾರೆ. ಎಲ್ಲ ಈ ಊರಿನವರೆಲ್ಲ ಬೇರೆ ಬೇರೆ ಊರಿನಿಂದ ಬಂದವರು. ಅವರಿಗೆ ಎಲ್ಲಿಯೂ ಕಚೇರಿ ಇಲ್ಲ. ಯೋಚನೆ ಮಾಡಿ, ಎಲ್ಲೂ ಕಚೇರಿ ಇಲ್ಲ. ಅವರು ಉಳಿದುಕೊಳ್ಳುವ ಕೊಠಡಿ, ಅದರಲ್ಲಿ ಅವರ ಒಳ ಉಡುಪುಗಳನ್ನು ನೇತಾಡಿಸ್ತಾರೆ. ಅಲ್ಲಿಗೆ ಹೆಣ್ಣುಮಕ್ಕಳು ಹೋಗಬೇಕಾಗ್ತದೆ ಒಂದು ಸಾರಿ. ರಿಸರ್ವ್ ಬ್ಯಾಂಕ್ ಹೇಳ್ತದೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡುವ ಸ್ಥಳಕ್ಕೆ ಅಥವಾ ಅವರ ಮನೆಗಳಿಗೆ ಹೋಗಬಾರ್ದು ಅಂತ. ಆದರೆ ಇವರು ಅವರ ಮನೆಗಳಿಗೆ ಬರ್ತಾರೆ, ಮನೆಯಲ್ಲಿ ಕೂತ್ಕೊಳ್ತಾರೆ. ಇವತ್ತು ನನಗೆ ಅನೇಕ ಉದಾಹರಣೆಗಳನ್ನು ಕೊಡ್ತೇನೆ. ಕಳೆದ ವಾರದಲ್ಲಿ ಒಂದು ಮನೆಗೆ ಬಂದು ಕೂತಿದ್ರು 7 ಗಂಟೆ ರಾತ್ರಿಗೆ, ಹೆಣ್ಣು ಮಕ್ಕಳಿರೋ ಮನೆಯಲ್ಲಿ. ಅಲ್ಲಿ ಬಂದು ಕೂತಿದ್ದಾರೆ, ಹೋಗೋದಿಲ್ಲ, ದುಡ್ಡು ಕೊಡದೆ ಹೋಗೋದಿಲ್ಲ. ಮತ್ತು ಊರಿನವರೆಲ್ಲ ಸೇರಿದ ನಂತರ ಹೋದರು. ಇನ್ನೊಂದು ಪ್ರಕರಣದಲ್ಲಿ ಆತ್ಮಹತ್ಯೆಗಳಾಗಿವೆ ಅಂತ ಕೇಳಿದರೆ ಸಾಕಷ್ಟು ಆತ್ಮಹತ್ಯೆಗಳಾಗಿವೆ. ಅದು ಸಾಲಕ್ಕಾಗಿ, ಸಾಲದ ಬಾಧೆಯಿಂದ ಆತ್ಮಹತ್ಯೆ ಅನ್ನುವಂಥ ದಾಖಲಾಗಿದೆ ಹೊರತು ಮೈಕ್ರೋ ಫೈನಾನ್ಸ್ನ ಆತ್ಮಹತ್ಯೆ ಆಗಿದೆ ಅಂತ ಎಲ್ಲೂ ದಾಖಲಾಗಿಲ್ಲ. ಕಳೆದ ಡಿಸೆಂಬರ್ 16ರಂದು ಸುಳ್ಯ ತಾಲೂಕಿನ ಮಂಡೇಕೋಲು ಗ್ರಾಮದಲ್ಲಿ ಪುರುಷೋತ್ತಮ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾಲದ ಬಾಧೆಯಿಂದ ಆತ್ಮಹತ್ಯೆ ಅಂತ ಬಂದಿದೆ. ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಮೊಬೈಲನ್ನು ಸೀಸ್ ಮಾಡಿ ಇಟ್ಕೊಂಡು ತನಿಖೆ ಮಾಡಿದಾಗ ಅದು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಇದು ಸಣ್ಣ ಒಂದು ಉದಾಹರಣೆ. ಏನಾಗಿದೆ ಈ ಜಿಲ್ಲೆಯಲ್ಲಿ ಅಂದರೆ, ಈ ಹೆಣ್ಣುಮಕ್ಕಳು ನಾನು ಆಗಲೇ ಹೇಳಿದಾಗ 20,000 ತಗೊಂಡು 19,000 ಕೈಗೆ ಬರ್ತದೆ. 15 ದಿವಸದಲ್ಲಿ ಅವರು ಕಟ್ಟಲಿಕ್ಕೆ ಹೋಗಬೇಕು. ಕಟ್ಟಲಿಕ್ಕೆ ವಸೂಲು ಮಾಡಲಿಕ್ಕೆ ಬರೋರು ದೌರ್ಜನ್ಯ ಮಾಡ್ತಾರೆ. ಅವರ ಹತ್ರ ಇಲ್ಲ, ಒಂದು ಮಹಿಳೆ ಆ ಊರಿಂದ ಬಿಟ್ಟು ಹೋಗಿರ್ತಾರೆ ಅಥವಾ ಆ ದಿವಸ ಇರುವುದಿಲ್ಲ. ಆಗ ಉಳಿದವರೆಲ್ಲ ಅವರ ಕಂತನ್ನು ಸೇರಿಸಿಕೊಡಬೇಕು. ಅದಕ್ಕೆ ಅವರು ಇವರ ಹತ್ರ ಕೇಳಿ ಎಲ್ಲ ಮನೆಗಳಿಗೆ ತಕರಾಡಿ ದುಡ್ಡು ತಗೊಂಡು ಬಂದು ಕಟ್ತಾರೆ. ಕೊಡಲಿಕ್ಕೆ ಆಗದೇ ಇದ್ದರೆ ಬೈಗಳು, ಹಿಂಸೆ, ದೌರ್ಜನ್ಯ ಆಯಿತು. ಇಂಥ ದೂರುಗಳನ್ನು ಕೇಳಿ ನಾವು ರೋಸತ್ತು ನಾವು ಬೀದಿಗಿಳಿಬೇಕಾಯಿತು. ನಮ್ಮ ಮೇಲೆ ಅನೇಕ ಥ್ರೆಟ್ಗಳು ಬಂದಿದ್ವು ಆ ಸಂದರ್ಭದಲ್ಲಿ. ಇಲ್ಲಿ ಗಮನಿಸಬೇಕಾದದ್ದು, ಆ ಕಂಪನಿಯವರು ಯಾವ ಉದ್ದೇಶಕ್ಕೂ ಕೊಡದೆ, ಯಾವುದೇ ತರಬೇತಿ ಕೊಡದೆ, ಅವರಿಗೆ ಒಂದು ಆರ್ಥಿಕ ಚೈತನ್ಯವನ್ನು ಉಂಟು ಮಾಡದೆ ಸಾಲದ ಬಡ್ಡಿಗೆ ಮಾತ್ರ ಅವರು ಈ ವ್ಯವಹಾರನ ಮಾಡ್ತಾ ಬಂದಿದ್ದಾರೆ. ಅದನ್ನು ಟ್ರಸ್ಟ್ ಮೂಲಕ ರಿಸರ್ವ್ ಬ್ಯಾಂಕಿನಲ್ಲಿ ಯಾವ ಕಾನೂನಿದೆ ಆ ಕಾನೂನಿನಲ್ಲಿ ನುಸುಳಿದ್ದಾರೆ. ಇದಕ್ಕೆ ನಾವು ಕಂಪ್ಲೇಂಟ್ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೇವೆ, ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿದ್ದೇವೆ. ಅವರಿಗೆ ಯಾವ ವ್ಯಾಪ್ತಿಗೆ ಬರೋದು ಗೊತ್ತಿಲ್ಲ. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್, ಈಗ ಸಹಕಾರಿ ಇಲಾಖೆ, ಅವ್ರು ಹೇಳ್ತಾರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಪ್ರತಿ ವರ್ಷ
ಜಿಲ್ಲೆಯಲ್ಲಿ ಎಷ್ಟು ಸಾಲ ಕೊಡಬೇಕು ಅನ್ನೋದಕ್ಕೆ ಒಂದು ಮೀಟಿಂಗ್ ನಡೀತದೆ ಜಿಲ್ಲಾ ಪಂಚಾಯತ್ನಲ್ಲಿ. ಎಲ್ಲ ಬ್ಯಾಂಕ್ ಅಧಿಕಾರಿಗಳು ಲೀಡ್ ಬ್ಯಾಂಕ್ನವ್ರನ್ನ ಕರೆದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ ಈ ವರ್ಷ ಇಷ್ಟು ಲೋನ್ ಕೊಡಬೇಕು, ಇಷ್ಟು ಅದನ್ನು ರಿಕವರಿ ಟಾರ್ಗೆಟ್ ಅಂತ ನಿಷ್ಕರ್ಷ ಮಾಡ್ತಾರೆ. ಆ ವ್ಯಾಪ್ತಿಗೂ ಇದು ಬರುವುದಿಲ್ಲ. ಎಷ್ಟೋ ಕೋಟಿ ರೂಪಾಯಿಯನ್ನು ಈ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ, ಅದು ಯಾವುದೇ ಸರ್ಕಾರದ ಲೆಕ್ಕದಲ್ಲಿ ಇಲ್ಲ. ಬಡ್ಡಿ ಎಷ್ಟು ವಸೂಲು ಮಾಡ್ತಾರೆ ಗೊತ್ತಿಲ್ಲ. ಪ್ರತಿ ತಾಲೂಕು ಕೇಂದ್ರದಲ್ಲಿ ತಾಲೂಕು ಪಂಚಾಯತಿಯಲ್ಲಿ ಬ್ಯಾಂಕ್ ಲಿಟ್ರಸಿ ಅಂತ ಹೇಳುವಂಥ ಒಂದು ಕೌಂಟ್ರ್ ಓಪನ್ ಮಾಡ್ತಾರೆ, ಬ್ಯಾಂಕಿಂಗ್ ಸಾಕ್ಷರತೆ ಅಂತ. ಅದರಲ್ಲಿ ಒಬ್ಬರನ್ನು ಅಪಾಯಿಂಟ್ ಮಾಡ್ತಾರೆ, ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರನ್ನು. ಅವರ ಗಮನಕ್ಕೂ ಬರೋದಿಲ್ಲ. ಇವರಿಗೆ ಯಾವುದೇ ಕಚೇರಿ ಇಲ್ಲ. ಸುಳ್ಯದವರು ಹೋಗಿ ಕಾಸರಗೋಡಲ್ಲಿ ಕೊಡ್ಬೋದು, ಸುಳ್ಯದವರು ಹೋಗಿ ಪುತ್ತೂರಲ್ಲಿ ಕೊಡ್ಬೋದು. ಹೀಗೆ ವಿಚಿತ್ರವಾದಂಥ ಒಂದು ಕಾನೂನಿನ ದೌರ್ಬಲ್ಯಗಳನ್ನು ಹಿಡಿದು ಇವರು ಬಡ್ಡಿ ದಂಧೆಯನ್ನು ಮಾಡ್ತಾರೆ. ನಿಮಗೆ ಆಘಾತಕಾರಿ ವಿಚಾರವನ್ನು ಹೇಳ್ತೇನೆ, ರಾಜ್ಯದಲ್ಲಿ ಎಲ್ಲಿ ವರದಿಯಾಗಿದೆ ಗೊತ್ತಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಹೆಣ್ಣು ಮಗಳನ್ನು ಇದರ ಏಜೆಂಟು ರೇಪ್ ಮಾಡಿ ಕೇಸ್ ದಾಖಲಾಗಿ ಅದು ಪೋಕ್ಸೋ ಕಾಯಿಲೆಯಲ್ಲಿ ಆತ ಒಳಗಿದ್ದಾನೆ. ಆಮೇಲೆ ಕಾಂಪ್ರಮೈಸಿಗೆ ಬರ್ತಾಯಿದ್ರು, ಏನಾಗಿದೆ ಗೊತ್ತಿಲ್ಲ. ಇವೆಲ್ಲದರ ಹಿನ್ನೆಲೆಯಲ್ಲಿ ನಾವು ಇಡೀ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಬಗ್ಗೆ ಮೊದಲೇ ಒಂದು ಧ್ವನಿ ಎತ್ತಿದವರು ನಾವು, ಮತ್ತು ಇದರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡಿದವರು ನಾವು. ಅತ್ಯಂತ ಹೆಚ್ಚಿನ ದಾಖಲೆಗಳನ್ನು ಸಂಗ್ರಹ ಮಾಡಿದ್ದೇವೆ. ರಿಸರ್ವ್ ಬ್ಯಾಂಕ್ ದಾಖಲೆ ಸಂಗ್ರಹ ಮಾಡಿದ್ದೇವೆ, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಿನ್ನೆಲೆಯನ್ನು ಸಂಗ್ರಹ ಮಾಡಿದ್ದೇವೆ, ಎಲ್ಲವನ್ನೂ ಮಾಡಿದ್ದೇವೆ. ಜೊತೆಗೆ ನಾವು ಜಿಲ್ಲಾಧಿಕಾರಿ ಆಗ ರೂಪೇಶ್ ಬಿ ಸಿಂಧೂರಿ, ಐ ರಿಪೀಟ್, ರೂಪೇಶ್ ಬಿ ಸಿಂಧೂರಿ ಅನ್ನುವಂಥ ಜಿಲ್ಲಾಧಿಕಾರಿ ಇದ್ದರು. ಅವರಿಗೆ ಮನವಿ ಕೊಟ್ಟು, ನೀವು ತಕ್ಷಣವಾಗಿ ಕಾರ್ಯಪ್ರವೃತ್ತ ಆಗದೇ ಇದ್ದರೆ ಈ ಜಿಲ್ಲೆಯಲ್ಲಿ ಮಹಿಳೆಯರು ಭಾಳ ದೊಡ್ಡ ಸಂಕಷ್ಟಕ್ಕೀಡಾಗ್ತಾರೆ ಅನ್ನುವಂಥದ್ದು ಅವರಿಗೆ ಒಂದು ಮನವರಿಕೆ ಆದ ನಂತರ ನೇತ್ರಾವತಿ ಸಭಾಂಗಣದಲ್ಲಿ ಒಂದು ಸಭೆ ಕರೀತಾರೆ. ಆ ಸಭೆಯನ್ನು ಕರೆದಾಗ ಆ ಸಭೆಗೆ ಕೋಆಪರೇಟಿವ್ ಡೆಪ್ಟಿ ರಿಜಿಸ್ಟ್ರಾರ್ ಬರ್ತಾರೆ ಮತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯದರ್ಶಿಗಳು ಇರ್ತಾರೆ. ಅದರ ಜೊತೆಗೆ ಎಲ್ಲ ತಾಲೂಕಿನ ತಹಸೀಲ್ದಾರ್ಗಳು ಇರ್ತಾರೆ ಮತ್ತು ಯಾವ ಫೈನಾನ್ಸ್ ಕಂಪನಿಗಳಿದೆ ಅದರ ಉನ್ನತ ಅಧಿಕಾರಿಗಳು ದೆಹಲಿಯಿಂದ ಕೂಡ ಬಂದು ಆ ಸಭೆ ನಡೀತದೆ. ಆ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಕಡೆಗೆ ಎಲ್ಲ ಸಂವಾದಗಳು ನಡೆದ ನಂತರ ಜಿಲ್ಲಾಧಿಕಾರಿಗಳು ಒಂದು ಸೂಚನೆ ಕೊಡ್ತಾರೆ. ಇಷ್ಟು ಸಮಸ್ಯೆಗಳಿದ್ದರೆ ನೀವೆಲ್ಲ ಸೇರಿ ಒಂದು ಗ್ರೀವೆನ್ಸ್ ಸೆಲ್ಲನ್ನು ಮಾಡಬೇಕು, ಒಂದು ಇದರ ಕುಂದುಕೊರತೆಗಳ ಬಗ್ಗೆ ವಿಚಾರಿಸುವುದಕ್ಕೆ ಒಂದು ಕೌಂಟರ್ ಓಪನ್ ಮಾಡಬೇಕು ಅಂತ ಆದೇಶ ಕೊಟ್ಟು ಹೋಗ್ತಾರೆ. ಯಾವಾಗ ಸಿಂಧೂರಿ ಬಿ ರೂಪೇಶ್ ಅವರು ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆ ಆದರೂ ಆ ಒಂದು ಸೂಚನೆ ಕೂಡ ಇವತ್ತಿನವರೆಗೆ ಅನುಷ್ಠಾನಕ್ಕೆ ಬರಲಿಲ್ಲ. ನಾನು ಕೇಳ್ತಾ ಇರೋದು, ಇಷ್ಟು ಅಗಾಧ ಪ್ರಮಾಣದಲ್ಲಿ ಹಣವನ್ನು ಕೊಟ್ಟು ಬಡ್ಡಿಯ ದಂಧೆಯನ್ನು ಮಾಡಿ ಜನರನ್ನು ಶೋಷಣೆ ಮಾಡಿ ಅದರ ಮೇಲೆ ದೌರ್ಜನ್ಯ ಮಾಡಿದಾಗ ಕೂಡ ನಮ್ಮ ಪ್ರಜ್ಞಾವಂತ ವಿದ್ಯಾವಂತ ಜಿಲ್ಲೆಯಲ್ಲಿ ಯಾರೂ ಧ್ವನಿ ಎತ್ತಲಿಲ್ಲ ಮತ್ತು ಯಾರೂ ಇದರ ಬಗ್ಗೆ ಗಮನ ಹರಿಸಲಿಲ್ಲ. ಇವತ್ತು ರಾಜ್ಯದಲ್ಲಾದಾಗ ನಾವು ಹಾಹಾಕಾರವನ್ನು ಮಾತಾಡ್ತಾ ಇದ್ದೇವೆ. ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ಇಷ್ಟೊಂದು ಅನಾಹುತಗಳಾಗಿವೆ, ಇದರ ಬಗ್ಗೆ ಗಮನ ಕೊಡಲಿಲ್ಲ ಅನ್ನೋದು ನಮಗೆ ಭಾಳ ಬೇಸರದ ವಿಚಾರ. ಇವರು ಹೇಗೆ, ನಾನು ಆಗಲೇ ಹೇಳಿದೆ, ಬಡ್ಡಿ ಕೊಡ್ತಾರೆ, ಅದಕ್ಕಾಗಿ ಅವರಿಗೆ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಕಂಪನಿ ಎಕ್ಸ್ ಕಂಪನಿಯಿಂದ ಸಾಲ ತಗೊಳ್ತಾರೆ, ಕಟ್ಟಲಿಕ್ಕೆ ಆಗೋದಿಲ್ಲ, ಯಾರೋ ಒಬ್ಬರು ಬಿಟ್ಟು ಹೋಗಿರ್ತಾರೆ ಅಥವಾ ಇಬ್ಬರು ಬಿಟ್ಟು ಹೋಗ್ತಾರೆ, ಅವ್ರದ್ದನ್ನು ಸೇರಿಸುವಾಗ ಇವರಿಗೆ ಹೊರೆ ಆಗ್ತದೆ. ಆಗ ಇನ್ನೊಂದು ಕಂಪನಿಗೆ ಹೋಗ್ತಾರೆ, ಅವ್ರು ಕಾಯಿರ್ತಾ ಇದ್ದಾರೆ, ಬನ್ನಿ ನೀವು 5 ಜನ ತೊಗೊಂಡು ಬನ್ನಿ ನಾವು ಕೊಡ್ತೇವೆ. ಅವ್ರ ಹತ್ರ ಸಾಲ ತೊಗೊಳ್ತಾರೆ, ಅಲ್ಲಿಂದಲೂ ಕಟ್ಟಲಿಕ್ಕೆ ಆಗೋದಿಲ್ಲ, ಇನ್ನೊಂದು ಕಂಪನಿಗೆ ಸಾಲ ತೊಗೊಳ್ತಾರೆ. ಈ 5-6 ಕಂಪನಿಗಳು ಕೂಡ ಅವರು ಒಂದು ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಒಬ್ಬರಿಂದೊಬ್ಬರು ಪೂರಕವಾಗಿ ಮಾಹಿತಿ ಕೊಟ್ಟು ಇವರಿಂದ ಬಡ್ಡಿಯನ್ನು ವಸೂಲು ಮಾಡಿ ಇವರನ್ನು ಇಡೀ ಕಂಗಾಲು ಮಾಡಿ ಶೋಷಣೆ ಮಾಡಿ ಅವರಲ್ಲಿದ್ದ ಚಿನ್ನ ಒಡವೆಗಳೆಲ್ಲವೂ ಹೋಗುವಂತೆ ಮಾಡಿದ್ದಾರೆ. ಇದು ಬಹಳ ದೊಡ್ಡ ವಿಚಾರ. ಇದರ ಬಗ್ಗೆ ಸರ್ಕಾರ ಇವತ್ತು ಏನು ಹೇಳ್ತಾ ಇದೆ, ಅವರದೇ ಆದಂಥ ಸಹಕಾರಿ ಸಚಿವರು ಸಮ್ಮುಖದಲ್ಲಿ ಆದಂಥ ಪ್ರತಿಭಟನಾ ಸಭೆಯಲ್ಲಿ ಕೊಟ್ಟಂಥ ಮಾತು ಕೂಡ ಮರೆತಿದೆ. ಈ ಸರ್ಕಾರ ಇನ್ನಾದರೂ ಎಲ್ಲೆಲ್ಲಿ ಇಂಥ ಪ್ರಕರಣಗಳಾಗಿವೆ, ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅವರ ಒಂದು ಹಿನ್ನೆಲೆಯನ್ನು ತಿಳಿಬೇಕು, ಎಲ್ಲೆಲ್ಲಿ ಅವರು ಸಾಲ ಕೊಟ್ಟಿದ್ದಾರೆ ಅದರ ಮಾಹಿತಿ ಪಡಿಬೇಕು ಮತ್ತು ಮೊರಟೋರಿಯಂ ಅಂತ ನಾವು ಕೇಳೋದಕ್ಕೆ ಮೊದಲು ಅವರದ ಸಾಲವನ್ನು ಮನ್ನಾ ಮಾಡಬೇಕು. ಯಾಕೆಂದರೆ ಅಂಥ ಹತಾಶ ಸ್ಥಿತಿಯಲ್ಲಿ ಆ ಮಹಿಳೆಯರಿದ್ದಾರೆ. ಅವರ ಕಣ್ಣೀರನ್ನು ನೀವು ನೋಡಿದರೆ ಅರ್ಥ ಆಗ್ಬೋದು. ನಡುಗ್ತಾರೆ ಬೆಳಿಗ್ಗೆ, ಸ್ವಲ್ಪ ದುಡ್ಡು ಕೊಡಿ, ಇವತ್ತು ಅವ್ರು ಬರ್ತಾರೆ ನಮ್ಮ ಮನೆಗೆ, ಇವತ್ತು ಅವ್ರು ಬರ್ತಾರೆ ನಮ್ಮ ಮನೆಗೆ ಅಂತ. ಮನೆಯಿಂದ ಹೋಗೋದೇ ಇಲ್ಲ. ಹೆಣ್ಣು ಮಕ್ಕಳಿರೋ ಮನೆಗೆ ಬಂದು ಕೂತ್ಕೊಳ್ತಾರೆ, ಹೋಗೋದಿಲ್ಲ. ಅವಾಚ್ಯ ಶಬ್ದಗಳನ್ನು ನಿಂದಿಸ್ತಾರೆ, ಕೆಟ್ಟ ಶಬ್ದಗಳನ್ನು ನಿಂದಿಸ್ತಾರೆ. ಅದಕ್ಕಾಗಿ ಎಷ್ಟೋ ಹೆಣ್ಣು ಮಕ್ಕಳು ಮರ್ಯಾದೆಗಂಜಿ ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕಿದ್ದಾರೆ. ಅವರನ್ನು ರಕ್ಷಣೆ ಮಾಡಬೇಕು. ಮುಂದಿನ ಬಜೆಟ್ ಬಂದಾಗ ಆ ಬಜೆಟ್ನಲ್ಲಿ ವಿಶೇಷವಾಗಿ ಒಂದು ಪ್ಯಾಕೇಜ್ ನೀಡಿ ಯಾರು ಮೈಕ್ರೋ ಫೈನಾನ್ಸ್ ಸಂಸ್ಥೆಯಿಂದ ಸಾಲ ತೆಗೆದರೆ ಅದನ್ನು ಮನ್ನಾ ಮಾಡಬೇಕು ಅಥವಾ ಅದಕ್ಕೆ ಮೊರಟೋರಿಯಂ ಮಾಡಿ ಅವರಿಗೆ ಅವಕಾಶವನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಜನ್ಧನ್ ಖಾತೆ ಇದೆ, ಆ ಜನ್ಧನ್ ಖಾತೆಗೆ ಪಾವತಿಯಾಗುವ ಹಾಗೆ ಮಾಡಿ ಪಾರದರ್ಶಕತೆಯನ್ನು ಉಳಿಸಿ ಈ ಮಹಿಳೆಯರ ರಕ್ಷಣೆಗೆ ಬರಬೇಕು ಅಂತ ನಾನು ಒತ್ತಾಯಿಸ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಆತ್ಮಹತ್ಯೆಗಳಾಗಿವೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ಬೇಡದ್ದೆಲ್ಲಾಗಿದೆ. ಆಮೇಲೆ ಶಿವಮೊಗ್ಗದಲ್ಲಿ ಒಂದು ಆತ್ಮಹತ್ಯೆ ಆಗಿ ಅವರ ಹೆಂಡತಿಯನ್ನು ಹಿಂಸೆ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಈ
ಕಿರು ಹಣಕಾಸು ವ್ಯವಹಾರದಲ್ಲಿ ಎರಡು ವಿಧ ಇದೆ. ಅದು ಬಾಂಗ್ಲಾದೇಶದಲ್ಲಿ ಪ್ರಾರಂಭ. ಅದು ಕೂಡ ಒಂದು ಉಳಿತಾಯ ಯೋಜನೆ, ಇನ್ನೊಂದು ಸಾಲದ ಗುಂಪು, ಎರಡು ಡೈರೆಕ್ಟ್ ಸಾಲ. ಈ ಉಳಿತಾಯ ಯೋಜನೆಯನ್ನು ಕೂಡ ಇವತ್ತು ಏನು ಮಾಡ್ತಿದೆ, ಕೆಲವು ದೇವಸ್ಥಾನಗಳ ಹೆಸರಲ್ಲಿ, ಧಾರ್ಮಿಕ ಕೇಂದ್ರಗಳ ಹೆಸರಲ್ಲಿ ಅದನ್ನೇ ಮೈಕ್ರೋ ಫೈನಾನ್ಸ್ ಮಾಡಿದ್ದಾರೆ. ಯಾಕಂದರೆ ಇದರಲ್ಲಿ ಉಳಿತಾಯವನ್ನು ಕೂಡ ಬ್ಯಾಂಕಿಗೆ ಖಾತೆಗೆ ಜಮೆ ಆಗಬೇಕು, ಯಾವುದಾದ್ರು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅಕೌಂಟ್ ಆಗಬೇಕು, ಆ ಅಕೌಂಟಿಗೆ ಉಳಿತಾಯ ಕಟ್ಟಬೇಕು. ಇವತ್ತು ಅದು ಕಟ್ಟಲಿಕ್ಕಿಲ್ಲ, ಹಣ ಉಳಿತಾಯ ಕಟ್ಟುವುದಿಲ್ಲ, ಹಣವನ್ನು ತಗೊಂಡು ಹೋಗ್ತಾರೆ. ವಸೂಲಾತಿ ಇದೇ ಮನೆಗೆ ಬಂದು ವಸೂಲಿ ಮಾಡುವ ಪ್ರವೃತ್ತಿ ಇವತ್ತು ಸ್ವಸಹಾಯ ಗುಂಪಲ್ಲಿ ಪ್ರಾರಂಭ ಆಗಿದೆ. ಸ್ವಸಹಾಯ ಗುಂಪಿನ ಕಾನೂನೇ ಬೇರೆ, ಸಾಲದ ಗುಂಪಿನ ಕಾನೂನೇ ಬೇರೆ. ಯಾವುದರಲ್ಲೇ ಆಗಲಿ ಮನೆಗೆ ಬರಬಾರದು ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಮನೆಗೆ ಬರುವಂಥ ಅವಮಾನ ಮಾಡುವಂಥದ್ದು ನಮಗೆ ಒಂದು ವ್ಯಕ್ತಿ ಗೌರವ ಸಂವಿಧಾನ ಕೊಟ್ಟಿದೆ. ಈ ಗೌರವಕ್ಕೆ ಚ್ಯುತಿ ತರಬಾರ್ದು. ಊರಿದವರಿಗೆಲ್ಲ ನಾನು ಸಾಲಗಾರ ಅಂತೇಳಿ ಗೊತ್ತಾಗಬಾರ್ದು. ಈ ರೀತಿಯಲ್ಲಿ ಒಂದು ಅವಮಾನ ಮಾಡುವಂಥ ಪರಿಸ್ಥಿತಿ ಇರಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದರೂ ಕೂಡ ಇವರು ನಿರಂತರವಾಗಿ ಮನೆ ದಾಳಿ, ಇವತ್ತು ಸ್ವಸಹಾಯ ಗುಂಪುಗಳ ಹೆಸರಲ್ಲಿ ಕೂಡ ದೇವಸ್ಥಾನದ ಗೌರವಕ್ಕೆ ಚ್ಯುತಿ ತರುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಮೈಕ್ರೋ ಫೈನಾನ್ಸ್ನವರು. ಇದನ್ನು ಕೂಡ ನಾವು ಅರ್ಥ ಮಾಡಬೇಕು. ಮತ್ತು ಇನ್ನೊಂದು ನಮಗೆ ಆಘಾತಕಾರಿ ವಿಚಾರ ಬಂದದ್ದು, ಚುನಾವಣೆ ಟೈಮಲ್ಲಿ ಸುಪ್ರೀಂ ಕೋರ್ಟು ಈ ಚುನಾವಣಾ ಬಾಂಡಲ್ಲಿ 600 ಕೋಟಿ ರೂಪಾಯಿ ಈ ಕಾರ್ಪೊರೇಟ್ ಕಂಪನಿಗಳು ಕಿರು ಹಣಕಾಸು ಸಂಸ್ಥೆಗಳ ಪರವಾಗಿ ಕೊಟ್ಟಿದ್ದಾವೆ ಅಂತ ಹೇಳೋದು ಅದರಲ್ಲಿ ದಾಖಲಿದೆ. ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದರಿಂದ ನಮ್ಮ ಈ ಬೇಡಿಕೆ ಇರುವುದಷ್ಟೇ, ಈ ದಂಧೆಗಳು ನಿಲ್ಲಬೇಕು, ಮನೆಗೆ ಬರುವಂಥ ವ್ಯವಸ್ಥೆ ಇರಬಾರ್ದು, ಸಾಲ ಕೊಡಬೇಕು. ಆದರೆ ಯಾವುದೋ ಪರಿಚಯ ಇಲ್ಲದಂಥ ಮೈಕ್ರೋ ಫೈನಾನ್ಸ್ನವರು ಇಷ್ಟು ಸಾಲ ಕೊಡ್ತಾರೆ ಅಂತಾದರೆ ನಮ್ಮದೇ ಸರ್ಕಾರ, ಬ್ಯಾಂಕಿನ ಸರ್ಕಾರ, ರಾಷ್ಟ್ರೀಕೃತ ಬ್ಯಾಂಕ್ಗಳು ಒಂದು 2 ಲಕ್ಷ ರೂಪಾಯಿ ಯಾವುದೇ ಆಧಾರ ಇಲ್ಲದೆ ಆಧಾರ್ ಕಾರ್ಡಿನ ಆಧಾರದಲ್ಲಿ ಕೊಡಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಬೇಕು. ಮತ್ತು ಆಂಧ್ರ ಪ್ರದೇಶದಲ್ಲಿ ಒಂದು ಮಸೂದೆ ಬಂದಿದೆ, ಅದು ಇನ್ನಷ್ಟು ವೈಜ್ಞಾನಿಕತೆಯಾಗಿ ಅದು ತಿದ್ದುಪಡಿ ಆಗಬೇಕು. ಆ ಆಂಧ್ರ ಪ್ರದೇಶ ಬಿಟ್ಟರೆ ಬೇರೆ ದೇಶದಲ್ಲಿ ಎಲ್ಲಿ ಕೂಡ ಇಲ್ಲ. ಆ ಆಂಧ್ರ ಪ್ರದೇಶದ ಕಾನೂನಿನ ರೀತಿಯಲ್ಲಿ ಇಲ್ಲಿ ಕೂಡ ಒಂದು ಸ್ವಲ್ಪ ತಿದ್ದುಪಡಿಗಳೊಂದಿಗೆ ಇಲ್ಲಿ ಜಾರಿ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಪ್ರಯತ್ನ ಮಾಡಬೇಕು. ಲೋಕಸಭೆಯಲ್ಲಿ ಆ ಪೆಂಡಿಂಗ್ ಆದಂಥ ಬಿಲ್ಲನ್ನು ಚರ್ಚೆ ಮಾಡಿ ಅದನ್ನು ಕೂಡ ಅಂಗೀಕಾರ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಬೇಡಿಕೆ ಇದೆ. ಮತ್ತು ಇನ್ನೊಂದು, ಇದುವರೆಗೆ ಏನು ಸಾಲ ಇದೆ, ನಿಜವಾಗಿ ಕೂಡ ನನಗೆ ತಿಳಿದ ಮಟ್ಟಿಗೆ ಈ 30,000 ಸಾಲ ಇದ್ದರೆ 90,000 ಕಟ್ಟೆ ಆಗಿರ್ತದೆ, ಆದರೂ ಆಗೋದಿಲ್ಲ. ಇವರು ಕೋರ್ಟಿಗೆ ಹೋಗ್ತಾರೆ, ಕೋರ್ಟಲ್ಲಿ ದಾಖಲೆಗಳಿಲ್ಲ, ಕೋರ್ಟಲ್ಲಿ ಕೂಡ ಇವರು ಬಿದ್ದು ಹೋಗ್ತದೆ. ಪುತ್ತೂರಿನಲ್ಲಿ ಕೊಡೆಗೆ ಏನಾಗಿದೆ ಅಂದರೆ ಕೋರ್ಟಿಗೆ ಅವ್ರು ಬರೋದೇ ಇಲ್ಲ. ಯಾಕಂದರೆ ಶಿರ್ಸಿ ಜಡ್ಜಿ ಹೇಳ್ತಾರೆ, ಅದು ಎಲ್ಲ ಕೋರ್ಟ್ಗಳಿಗೆ ಹೋಗಿದೆ ನಾನು, ಶಿರ್ಸಿ ಜಡ್ಜಿ ಏನಪ್ಪ ಸಂತೆಯಲ್ಲಿ ಇಟ್ಕೊಂಡು ಚೀಟಿ ಇಟ್ಕೊಂಡು ಬರ್ತೇನೆ ನೀನು ಅಂತ ಹೇಳ್ಕೊಂಡು ಜೋರು ಮಾಡಿದ್ದಾರೆ. ಅಂದರೆ ಯಾವುದೇ ಆಧಾರಗಳಿಲ್ಲ. ಈ ಒಂದು ಇದನ್ನು ಅರ್ಜಿ ಫಾರ್ಮ್ ಇಟ್ಕೊಂಡು ಅವ್ರು ಬರ್ತಾ ಇರ್ತಾರೆ. ಆದರೆ ನಮಗೆ ಗೊತ್ತಿದೆ, ಇದರಲ್ಲಿ ಕೊಟ್ಟಂಥ 3 ಪಟ್ಟು ಹಣ ಕಟ್ಟಿ ಆಗಿರ್ತದೆ ಅವರಿಗೆ. ಅದು ಇವತ್ತು ಬಡ್ಡಿ ಹೇಳ್ತಾರೆ 18%, 20%, 26% ಅಂದರೆ ಅದು ಫ್ಲ್ಯಾಟ್ ಬಡ್ಡಿ ನೋಡುವಾಗ 40, 45, 50%ವರೆಗೆ ಆಗ್ತದೆ. ಅದು ಇವತ್ತು ಸ್ವಸಹಾಯ ಗುಂಪಿನ ಹೆಸರಲ್ಲಿ ಮಾಡುವಂಥ ಈ ದೌರ್ಜನ್ಯಗಳು ಕೂಡ ಅದೇ ರೀತಿ 40% ಬಡ್ಡಿಗಳಾಗಿದೆ. ಅದನ್ನು ಕೂಡ ನಾವು ತಡೀಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಹೇಳುತ್ತಾ, ಇನ್ನೊಂದು, ಈ ಮಹಿಳಾ ಸಬಲೀಕರಣ ಆರ್ಥಿಕ ಆದಾಯ ಹೆಚ್ಚುವುದಕ್ಕೆ ಸರ್ಕಾರ ಅವರಿಗೆ ತೆರಿಗೆ ವಿನಾಯಿತಿ ಕೊಡ್ತದೆ. ಅವರಿಗೆ ಯಾವುದೇ ಆದಾಯ ಬರಲಿ, ಆ ಚಾರಿಟೇಬಲ್ ಟ್ರಸ್ಟ್ ಮಾಡಬೇಕು ಅವರು. ಈ ಚಾರಿಟೇಬಲ್ ಟ್ರಸ್ಟ್ ಮಾಡಿಬಿಟ್ರೆ ಅವರಿಗೆ ತೆರಿಗೆ ವಿನಾಯಿತಿ ಸೆಕ್ಷನ್ 80ಯಲ್ಲಿ ಅದು ಬರ್ತದೆ. ಈ ರೀತಿಯಲ್ಲಿ ಕಂಪನಿ ಆ್ಯಕ್ಟಲ್ಲಿ ಕೂಡ ಅವರಿಗಿದೆ. ಅದರಿಂದ ಇದನ್ನು ತೆರಿಗೆ ವಿನಾಯಿತಿ ರದ್ದು ಮಾಡಬೇಕು. ಯಾಕೆ ತೆರಿಗೆ ವಿನಾಯಿತಿ? ಅದು ತೆರಿಗೆ ವಿನಾಯಿತಿ ಸರ್ಕಾರದ ಹಣ, ಹಾಗಾದ್ರೆ ಮನ್ನಾ ಮಾಡಿದ ಸಮಸ್ಯೆ ಇಲ್ಲ. ಸರ್ಕಾರಕ್ಕೆ ಬರ್ತಿತ್ತು, ಯಾವುದೋ ಉದ್ದೇಶಕ್ಕೆ ಸರ್ಕಾರ ಅದನ್ನು ಬಳಸಲಿಕ್ಕೆ ಹೇಳಿದೆ, ಆ ಉದ್ದೇಶ ಈಡೇರಲಿಲ್ಲ ಅಂತಾದರೆ ಅದು ಜನರ ಕೈಯಲ್ಲಿದ್ದರೂ ಕೂಡ ಇದು ಸಾಲ ಕೊಟ್ಟವನಿಗೆ ಹೊರೆ ಆಗೋದಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಇನ್ನು ಸಿಬಿಲು ಹಾಕಬೇಕು ಅಂತಾದರೆ ಒಂದು ಚೆಕ್ ಬೇಕು, ಇಲ್ಲದ್ರೆ ಎಗ್ರಿಮೆಂಟ್ ಬೇಕು, ಸಾಲಕ್ಕೆ ಯಾವುದಾದ್ರು ದಾಖಲೆ ಬೇಕು, ಯಾವುದೇ ಇಲ್ಲ. ಖಾಲಿ ಆಧಾರ್ ಕಾರ್ಡ್ ಹಿಡ್ಕೊಂಡು ಅವನ ಹೆಸರು ಸಿಬಿಲು. ನಾಳೆ ನಾನು ಮಾಡ್ಬೋದಾಗಾದರೆ ಆ ಸಿಬಿಲಿನ ಜವಾಬ್ದಾರಿಯನ್ನು ಕೂಡ ಒಂದು ಕಂಪನಿ ಕೊಟ್ಟಿದೆ ಸರ್ಕಾರ. ಅದರಿಂದ ಆ ಸಿಬಿಲು ಅಂತ ಹೇಳುವಂಥದ್ದನ್ನು ಎಲ್ಲ ರದ್ದು ಮಾಡಬೇಕು. ಮಹಿಳೆಯರು ಅದರಿಂದಾಗಿ ಕಷ್ಟ ಪಡುವಂಥ ವ್ಯವಸ್ಥೆ ಆಗಿದೆ ಅಂತ ಹೇಳುವಂಥದ್ದನ್ನು. ಅದರಿಂದ ಕರ್ನಾಟಕ ರಾಜ್ಯದಲ್ಲಿ ಈ ಋಣಮುಕ್ತ ಕಾಯ್ದೆ ಅಡಿಯಲ್ಲಿ ಇದನ್ನೆಲ್ಲ ತಂದು ಇದುವರೆಗೆ ಸಾಲವನ್ನು ಮನ್ನಾ ಮಾಡೋದ್ರ ಜೊತೆಗೆ ಇನ್ನು ಮುಂದೆ ಬೇಕು, ಸಾಲ ಬೇಕು, ಕಿರು ಹಣಕಾಸು ವ್ಯವಸ್ಥೆ ಬೇಕು. ಅದು ಬ್ಯಾಂಕಿನ ಮೂಲಕ ಕೊಟ್ಟರು ಆಗ್ಬೋದು, ಮತ್ತು ಇನ್ನೊಂದು ಸೊಸೈಟಿ ಮೂಲಕ ಕೊಡ್ಬೋದು. ಸೊಸೈಟಿಲಿ ಇನ್ನೊಂದುಂಟು, ಅದು ಫೈನಾನ್ಸನ್ನು ಕೂಡ ತಯಾರು ಮಾಡ್ತಾ ಇದೆ ಈಗ. ಇವರು ನೋಂದಣಿ ಮಾಡುವಂಥದ್ದು ಈ ಮೈಕ್ರೋ ಫೈನಾನ್ಸ್ನವರು ಲೇಬರ್ ಆಫೀಸಲ್ಲಿ ವಾಣಿಜ್ಯ ಮತ್ತು ಸರಕು ನೋಂದಣಿ ಕಾಯ್ದೆ ಅಂತುಂಟು, ಅದರ ಅಡಿಯಲ್ಲಿ ಒಂದು ಲೈಸೆನ್ಸ್ ಪಡ್ಕೊಳ್ತಾರೆ ಅಷ್ಟೇ. ಯಾವುದೇ ಲೇವಾದೇವಿ ಲೈಸೆನ್ಸ್ ಇಲ್ಲ ಅವರಿಗೆ ಮೈಕ್ರೋ ಫೈನಾನ್ಸ್ಗಳಿಗೆ. ಈ ಮೈಕ್ರೋ ಫೈನಾನ್ಸ್ಗಳು ಯಾರ ಅಂಡರ್ಲಿ ಬರ್ತಾರೆ? ಕಂಪನಿಗಳ ಅಂಡರ್ಲಿ ಬರ್ತಾರೆ. ಅವರ ಗಲ್ಲಿಗಳಲ್ಲಿ ಅದು ಸಾವಿರಾರು ಮೈಕ್ರೋ ಫೈನಾನ್ಸ್ಗಳು ಹುಟ್ಟಿಕೊಂಡಿವೆ ಅದರಲ್ಲಿ. ಅದರ ಅಡಿಯಲ್ಲಿ ಸಹಕಾರಿ ಕಾಯ್ದೆ ಅಡಿಯಲ್ಲಿ ಕೆಲವು ಮಾಡ್ತಾರೆ, ಸೌಹಾರ್ದ ಸೊಸೈಟಿ ಅಂತೇಳಿ. ಈ ಸೌಹಾರ್ದ ಸೊಸೈಟಿ ಅಂತ ಹೇಳೋದನ್ನು ಕೂಡ ಅದು ದುರುಪಯೋಗ ಮಾಡ್ತಾ ಇದ್ದಾರೆ ಈಗ. 2019ರ ಋಣಮುಕ್ತ ಕಾಯ್ದೆ, ಡೆಟ್ ರಿಲೀಫ್ ಆ್ಯಕ್ಟ್, ಆ ಡೆಟ್ ರಿಲೀಫ್ ಆ್ಯಕ್ಟ್ ಪ್ರಕಾರ ಯಾರು ಚಿನ್ನ ಕರಿಮಣಿಗಳನ್ನು ಅಡವಿಟ್ಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ಅವರಿಗೆ ಹಿಂದಿರುಗಿಸಬೇಕು, ಯಾವುದೇ ಮೊತ್ತವನ್ನು ಪಡ್ಕೊಳ್ಳಿಕ್ಕಿಲ್ಲ ಅನ್ನುವಂಥದ್ದು ಕಾಯ್ದೆ. ಆ ಕಾಯ್ದೆ ಜಾರಿಗೆ ಬಂದಾಗ ನಮಗೆ ಇದೆಲ್ಲ ಗಮನಕ್ಕೆ ಬಂತು. ಹಾಗಾಗಿ ನಾವು ಹೋರಾಟಕ್ಕೆ ಪ್ರಾರಂಭ ಮಾಡಿದೆವು. ಈಗ ಆ ಕಾಯ್ದೆಯಿಂದ ನುಸುಳಿಕೊಳ್ಳುವುದಕ್ಕೆ ಆ ಗಿರವಿ ಅಂಗಡಿಗಳು ಮತ್ತು ಫೈನಾನ್ಸ್ ಕಂಪನಿಗಳು ಅವರಿಗೆ ಸಾಕಷ್ಟು ಅವಕಾಶ ಸಿಗುತ್ತೆ. ಯಾಕಂದರೆ ಅವರು ಹೈಕೋರ್ಟಿಗೆ ಹೋಗಿ ಸ್ಟೇ ತಂದರು.
ನಂತರದ ಸರ್ಕಾರಗಳು ಆ ಸ್ಟೇಯನ್ನು ವೆಕೇಟ್ ಮಾಡಲಿಕ್ಕೆ ಹೋಗಲಿಲ್ಲ. ಸರ್ಕಾರದ ಕಾಯ್ದೆ ರಾಷ್ಟ್ರಪತಿಗಳ ಅಂಗೀಕಾರ ಆಗಿ ಇವತ್ತಿನವರೆಗೆ ಆ ಸ್ಟೇಯನ್ನು ವೆಕೇಟ್ ಮಾಡಲಿಲ್ಲ. ಈ ಮಧ್ಯೆ ಅದೇ ಕಂಪನಿಗಳು ಏನು ಮಾಡಿದರು ಅಂದರೆ, ಈ ಸದಸ್ಯರನ್ನು ಯಾರು ಸಾಲಗಾರಿದ್ದಾರೆ ಅವರನ್ನು ಕರೆದು ನೀನು ಇಲ್ಲೊಂದು ದಸ್ಕತ್ ಹಾಕು ಅಂತ ಹೇಳಿ ದಸ್ಕತ್ ಹಾಕಿಸಿ, ಆ ಒಂದು ಗಿರವಿ ಅಂಗಡಿಗಳಾಗಿರ್ಬೋದು ಅಥವಾ ಫೈನಾನ್ಸ್ ಕಂಪನಿಗಳಾಗಿರ್ಬೋದು, ಅವರು ಅದನ್ನು ಸೌಹಾರ್ದ ಕಾಯ್ದೆಯಲ್ಲಿ ಅವರು ದಾಖಲು ಮಾಡಿಕೊಂಡಿದ್ದಾರೆ. ಆಗ ಸೊಸೈಟಿ ಆ್ಯಕ್ಟ್ ಅವರ ಮೇಲೆ ಅಪ್ಲೈ ಆಗ್ತದೆ, ವಸೂಲಾತಿ ಸುಲಭ ಆಗ್ತದೆ, ಕರಿಮಣೆಯನ್ನು ಕೊಡಬೇಕಾಗಿಲ್ಲ, ಡೆಟ್ ರಿಲೀಫ್ ಆ್ಯಕ್ಟಿಂದ ಅವರು ಪಾರಾಗ್ತಾರೆ. ಎಂಥ ಒಂದು ಕರಾಮತ್ತು ಮಾಡಿದ್ದಾರೆ. ಜನರಿಗೆ ಗೊತ್ತಿಲ್ಲ, ಇವರು ಏನೋ ದಸ್ಕತ್ ಹಾಕ್ಲಿಕ್ಕೆ ಹಾಕಿದ್ದಾರೆ. ನಮಗೆ ಒಂದೆರಡು ಜನ ತಂದು ಮಹಿಳೆ ತೋರಿಸಿದ್ರು, ನಾನು ಇದಕ್ಕೊಂದು ದಸ್ಕತ್ ಹಾಕಿಬಿಟ್ಟಿದ್ದೇನೆ, ಹೀಗೆ ನೀವು ಸೋತ್ರಿ, ಯಾಕಂದರೆ ಅದರಲ್ಲಿ ಮೆಂಬರ್ ಮಾಡಿ ನಿಮ್ಮನ್ನು ಒಂದು ಸೊಸೈಟಿ ಮೆಂಬರ್ ಮಾಡಿ ಸೊಸೈಟಿಯಿಂದ ಸಾಲ ತೆಗೆದಾಗೆ ಮಾಡಿದ್ದಾರೆ. ಋಣಮುಕ್ತ ಕಾಯ್ದೆಯಿಂದ ಪಾರಾಗಲಿಕ್ಕೆ ಅವರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಸರ್ಕಾರ ಆ ಒಂದು ಕಾಯ್ದೆಯನ್ನು ಜಾರಿ ತರುವಲ್ಲಿ ಹಿಂದೆ ಬಿದ್ದಿದೆ. ಆ ತಡೆಯಾಜ್ಞೆಯನ್ನು ತೆರವು ಮಾಡುವ ಗೊಡವೆಗೆ ಹೋಗಲಿಲ್ಲ. ಈ ಕಂಪನಿಗಳು ಅವರನ್ನು ಸರ್ಕಾರವನ್ನು ನೋಡ್ಕೊಂಡಿರಬೇಕು, ಅದಕ್ಕಾಗಿ ತಡೆಯಾಜ್ಞೆ ಬಗ್ಗೆ ಗೊಡವೆಗೆ ಹೋಗಿಲ್ಲ. ಇಂಥ ಒಂದು ಅತ್ಯಂತ ಪ್ರಮುಖವಾದ ಒಂದು ಮಸೂದೆ ಈ ರಾಜ್ಯದಲ್ಲಿ ಜಾರಿಗೆ ಬರುವುದನ್ನು ಇವರು ಯಾವುದೋ ಕಾರಣಕ್ಕಾಗಿ ಪ್ರಯತ್ನ ಮಾಡದೆ ಅದು ಕೋರ್ಟಿನಲ್ಲಿ ನೆನೆಗುದಿಗೆ ಬಿದ್ದಿರುವಾಗ, ಎಷ್ಟೋ ಕೇಸ್ಗಳು ಅದರ ನಂತರ ಮಂಜೂರಾಗಿದೆ, ಅದು ತೀರ್ಮಾನ ಆಗಿದೆ. ಈ ಕೇಸನ್ನು ಹಾಗೆಯೇ ತಡೆಯಾಜ್ಞೆಯ ಆಧಾರದಲ್ಲಿ ನೆನೆಗಿಟ್ಟಿದ್ದಾರೆ. ಇದು ಬಹಳ ದೊಡ್ಡ ವಿಚಾರ. ಈ ಸೌಹಾರ್ದದ ಯಾರು ನಾವು ಒತ್ತಾಯ ಮಾಡ್ತೇವೆ, ಈ ಅವಧಿಯಲ್ಲಿ ಕಾಯ್ದೆ ನಂತರ ಯಾರು ಸೌಹಾರ್ದದ ತೆಕ್ಕೆಗೆ ಬಂದಿದ್ದಾರೆ ಅದನ್ನು ತನಿಖೆ ಮಾಡಬೇಕು. ಅವರು ಹೇಗೆ ಅದನ್ನು ಸಾಲವನ್ನು ವಸೂಲು ಮಾಡೋದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾರೆ ಅನ್ನೋದು ಕೂಡ ನೋಡಬೇಕು. ಸಹಕಾರಿ ಇಲಾಖೆಗೆ ಅದೊಂದು ಕಳಂಕ ಆಗ್ತದೆ ಅನ್ನೋದನ್ನು ನಾನು ಒತ್ತಾಯಿಸಲಿಕ್ಕೆ ಬಯಸ್ತೇನೆ.